ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಮಂಡಲ್ ವರ್ಜನ ಕಾಂಗ್ರೆಸ್ ಪಕ್ಷರು ಅದನ್ನು ಬೆಂಬಲ ನೀಡಿದ್ರು. ಅದಕ್ಕೆ 1956ರಲ್ಲಿ ಕಾಕಾ ಕಾಲೇಲ್ಕರ್ ವರದಿಯನ್ನು ಅಂದಿನ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಅವರು ಕಸದ ಬುಟ್ಟಿಗೆ ಹಾಕಿದ್ರಲ್ಲ, ಈ ಮಾಹಿತಿ ಸಿದ್ದರಾಮಯ್ಯವ್ರಿಗೆ ಇಲ್ವಾ? ಹಾಗಾದರೆ ಇವತ್ತು ಹಿಂದುಳಿದ ವರ್ಗಕ್ಕೆ ಇವತ್ತು ನ್ಯಾಯ ಸಿಗೋದಕ್ಕೆ ಸಾಧ್ಯ ಆಗ್ತದ? ಇದನ್ನ ಇವತ್ತು ದೇಶದ ಜನ, ಇವತ್ತು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಇವತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇವತ್ತು ಎಸಿಸಿಯ OBC ಪ್ಯಾನಲ್ ಯಾಕೆ ಇವತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ದಾರೆ, ಮೊಸಳೆ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಿಹಾರದ ಚುನಾವಣೆ ಬಂದಿದೆ. ಬಿಹಾರ ರಾಜ್ಯದ ಚುನಾವಣೆ, ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಈಗ ಸಿದ್ದರಾಮಯ್ಯನವರ ಮೂಲಕ OBCಗಳ ಅಹಿಂದಗಳ ಚಾಂಪಿಯನ್ ಸಿದ್ದರಾಮಯ್ಯನವರು ಅಂತೇಳಿ ನಾವಿವತ್ತು ಈ ಸಮುದಾಯಗಳಿಗೆ ನ್ಯಾಯ ಕೊಡ್ತೇವೆ ಅಂತೇಳಿ ಮೊಸಳೆ ಕಣ್ಣೀರು ಹಾಕ್ತಾ ಅನ್ನೋ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಕ್ಕೆ ಹೊರಟಿದೆ. ಯಾಕೆ ಸಿದ್ದರಾಮಯ್ಯನವರೇ ಸ್ವಾತಂತ್ರ್ಯ ಬಂದಾಗಿನಿಂದ ಇವತ್ತು 75 ವರ್ಷಗಳಲ್ಲಿ 55-60 ವರ್ಷಗಳ ಕಾಲ ಈ ದೇಶದಲ್ಲಿ, ರಾಜ್ಯದಲ್ಲಿ ಆಡಳಿತ ನಡೆಸಿರ್ತಕ್ಕಂಥವ್ರು ನೀವು ಕಾಂಗ್ರೆಸ್ ಪಕ್ಷದವರು. ಒಂದೇ ಕುಟುಂಬದವರು ಇವತ್ತು 50 ವರ್ಷಗಳ ಕಾಲ ಆಡಳಿತ ನಡೆಸಿದ್ದಾರೆ ಕೇಂದ್ರದಲ್ಲಿ. ಇಷ್ಟು 2025ರಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದಲ್ಲಿ, ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ, ಪರಿಷ್ಠ ಜಾತಿ, ಪರಿಷ್ಠ ಪಂಗಡಗಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಅಥವಾ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಹೊಣೆಗಾರರು ಯಾರು? ಭಾರತೀಯ ಜನತಾ ಪಾರ್ಟಿ ಅಲ್ಲ, ಕಾಂಗ್ರೆಸ್ ಪಕ್ಷದವರು ಹೊಣೆನ ಹೊರಬೇಕಾಗ್ತದೆ. ಮಾಡಿದ್ದಾರಿ. ಈಗ ಎಲ್ಲಾರು ನಮ್ಮ ಶಾಲೆಗೆ ಅಡ್ಮಿಷನ್ ಮಾಡ್ಬೇಕಂತ ನಮ್ಮ ಪ್ರಧಾನ ಗುರುಗಳಾದ ಶ್ರೀ ಎ ಬಿ ಪಾಟೀಲ್ ಗುರುಗಳಿಗೆ ಪ್ರತಿ ಎಲ್ಲಾ ಮಕ್ಕಳಿಗೆ ದಾಖಲಾಗುವ ಮಕ್ಕಳಿಗೆ 1111 ರೂಪಾಯಿ ಠೇವಣಿ ಇಟ್ಟಿದ್ದಾರೆ. ಮತ್ತ ನಮ್ಮ ಶಾಲೆಯ ಶ್ರೀ ಸಂಗಮೇಶ್ ಹತ್ತರ್ಗ್ಯಾಳ್ ಸರ್ ಇವರು ಪ್ರತಿ 1ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ಅನ್ನು ವಿತರಣೆ ಮಾಡಿದ್ದಾರೆ. ಕನ್ನಡ ಶಾಲಿಗೆ ಹುಡುಗರಿಗೆ ಹಚ್ಚಬೇಕ್ರಿ. ಇಟ್ಟೆಲ್ಲಾ ಕನ್ನಡ ಶಾಲಿ ಇಂಪ್ರೂವ್ ಆಲತ್ತೈತ್ರಿ. ಒಟ್ಟ ಸರ್ಗಳು ಎಲ್ಲಾ ತಮ್ಮ ಖರ್ಚಿಲೆ ಇದು ಮಾಡ್ಲತ್ತಾರ್ರಿ. ಸರ್ ತಮ್ಮ ಖರ್ಚಿಲೆ ಬುಕ್ ಕೊಡ್ತಾರ್ರಿ, ಮತ್ತ ಅರ್ಬಿ ಕೊಟ್ಟಾರ್ರಿ. ಈಗ ದಿನ ಒಂಥರ ಏನಾದ್ರು ಊಟ ಸ್ಪೆಷಲ್ ಇರ್ತೈತ್ರಿ. ಊರ್ ಮಾಡ್ಯಾರ್ಲಿ 1111 ರೂಪಾಯಿ ಮಾಡ್ಯಾರ. ಒಳ್ಳೆ ಬದಲಾವಣೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾವು ಹೊಸದಾಗಿ ಏನಾದ್ರು ಯೋಚನೆ ಮಾಡಬೇಕು ಅಂತ ಹೇಳಿ ಸರ್ ಜೊತೆಗೆ ನಾವು ಕೂಡ ಕೈ ಜೋಡಿಸಬೇಕು ಅನ್ನಾಗಿ ನಮ್ಮ ಪಾಲಕರಿಗೆ ಕೇಳಿ ನಾವ್ ಏನ್ ಮಾಡಿದೇವೆ ಅಂದ್ರೆ 50,000 ರೂಪಾಯಿ ಮೊತ್ತದ ಒಂದು ಎಲ್ಲ 134 ವಿದ್ಯಾರ್ಥಿಗಳಿಗೆ, ಅಂದ್ರೆ ಇನ್ನು 3 ವರ್ಷಗಳ ನಂತರ 3 ವರ್ಷದವರೆಗೂ ಕೂಡ ಈ 2 ಯೋಜನೆಗಳು ಜಾರಿಗೆ ಬರಲಾವೆ. ಏನದಂದ್ರೆ ಟ್ರ್ಯಾಕ್ ಸೂಟ್, ಅಂದ್ರೆ ಖಾಸಗಿ ಶಾಲೆಗಳ ಹಾಗೆ ನಮ್ಮ ಶಾಲೆಗಳು ಕೂಡ ಮಕ್ಕಳು ಬಣ್ಣ ಬಣ್ಣದ ಹಾಗೆ ಕಾಣ್ಲಿ, ಹೊಸ ಒಂದು ಚೈತನ್ಯ ನಮ್ಮಲ್ಲಿ ಹುಟ್ಲಿ ಅಂತ ಹೇಳಿ ಎಲ್ಲ ಮಕ್ಕಳಿಗೆ ನಾವು ಟ್ರ್ಯಾಕ್ ಸೂಟ್ಗಳನ್ನ ಕೊಡುವ ಮುಖಾಂತರ ಒಂದು ಯೋಜನೆಯನ್ನ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಗುರಿಯನ್ನ ಹಾಕೊಂಡಿಕೊಂಡಿದ್ದೀವಿ. 26ನೇ ಸಾಲಿಗೆ ನಾವು ಯಾವ ಮಗು ನಮ್ಮ ಶಾಲೆಯಲ್ಲಿ ದಾಖಲಾಗ್ತದೆಯೋ ಆ ಪ್ರತಿಯೊಂದು ಮಗುವಿಗೆ 1111 ರೂಪಾಯಿ ಒಂದು ಠೇವಣಿಯನ್ನು ಇಡುವಂಥ ಯೋಜನೆಯನ್ನು ಹಾಕಿದ್ದೇವೆ. ಇದರಿಂದಾಗಿ ಸಾಕಷ್ಟು ಮಕ್ಕಳು, ಅಂದರೆ ಸುಮಾರು ಇವತ್ತಿಗೆ 34 ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಇವತ್ತು ಶಾಲೆಯಲ್ಲಿ ಹೊಸದಾಗಿ ದಾಖಲಾಗಿವೆ. ಅದರ ಜೊತೆಗೆ ಆ ಮಕ್ಕಳ ಪ್ರತಿಯೊಂದು ಮಗುವಿಗೆ 6 ತಿಂಗಳವರೆಗೆ ಉಚಿತವಾದಂಥ ಲೇಖನಿ ಸಾಮಗ್ರಿಗಳನ್ನು ಕೊಡುವಂಥ ಯೋಜನೆಯನ್ನು ಕೂಡ ಹಾಕಿದ್ದೇವೆ. ಇದರಿಂದಾಗಿ ನಮಗೆ ಹೋದ ವರ್ಷಕ್ಕಿಂತ ಹೆಚ್ಚಿನ ಮಕ್ಕಳು ದಾಖಲಾಗಿವೆ. ಇದೊಂದು ಸಂತೋಷದ ವಿಚಾರ ಅಂತ ಹೇಳ್ಬೋದು. ನಮಗೆ ಅರ್ಜಿ ವಿಚಾರಣೆಗೆ ತಗೊಳ್ಳುವಂಥದ್ದಾಗಿದೆ. ಯಾವ ಒಂದು ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಏನೊಂದು
ನ್ಯಾಯವನ್ನು ಒದಗಿಸ್ಬೇಕು, ಜನರ ರಕ್ಷಣೆಗೆ ಬರಬೇಕು. ವಿದ್ಯುತ್ ಶಕ್ತಿ ಇಲಾಖೆ ಪ್ರತಿಯೊಂದು ವಿಚಾರದಲ್ಲೂ ದುಬಾರಿ ಆಗ್ತಿರೋವಂಥದ್ದಿದೆ. ಅದು ಫಿಕ್ಸ್ ಚಾರ್ಜಸಲ್ಲಾಗಿರಲಿ, ಯೂನಿಟ್ ಚಾರ್ಜಸ್ ಆಗಿರಲಿ, ಅಥವಾ ಸ್ಮಾರ್ಟ್ ಮೀಟ್ರ್ ವಿಚಾರದಲ್ಲಾಗಿರಲಿ, ಎಲ್ಲೋ ಒಂದು ಕಡೆ ಸರ್ಕಾರ ಸದನದಲ್ಲೂ ಪ್ರಸ್ತಾಪ ಮಾಡ್ದೋ ತಿಳಿಸ್ತೋ ಭಾಳ ಸ್ಪಷ್ಟವಾಗಿ. ತದನಂತರ ಲೋಕಾಯುಕ್ತಕ್ಕೂ ಕಂಪ್ಲೇಂಟನ್ನು ದಾಖಲು ಮಾಡ್ದೋ ಏಪ್ರಿಲ್ ತಿಂಗಳಲ್ಲಿ ಮಾಡ್ದೋ, ತಿರ್ಗಾ ರಿಮೈಂಡರನ್ನು ಮೇ ತಿಂಗಳಲ್ಲಿ ಕೊಟ್ಟು, ತದನಂತರ ರಾಜ್ಯಪಾಲರನ್ನು ಭೇಟಿಯಾಗಿದ್ದೀವಿ ಮತ್ತು ಏನೊಂದು CAG-ನಲ್ಲೂ ಅರ್ಜಿಯನ್ನು ಕೊಡುವಂಥದ್ದಾಗಿದೆ, ನ್ಯಾಯ ಸಿಗಬೇಕು ಅನ್ನೋಂಥ ವಿಚಾರದಲ್ಲಿ. ಮತ್ತು ಇದು ಸಂಪೂರ್ಣವಾಗಿ ಒಂದು ಸ್ಮಾರ್ಟ್ ಮೀಟ್ರ್ ವಿಚಾರದಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳ ಮೇಲೆ ಕ್ರಮ ಜರುಗಬೇಕು ಅನ್ನೋಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಮಾಡ್ತಿರೋಂಥದ್ದು ಸರ್ಕಾರಿ ದುಡ್ಡಿಗಿಂತ ನಾವು ಏನಕ್ಕೆ ಇವತ್ತು ಮಾಜಿ ಉಪಮುಖ್ಯಮಂತ್ರಿಗಳು ಅಶ್ವಥ್ ನಾರಾಯಣ್ ಸಾಹೇಬರು ಏನಕ್ಕೆ ಮುಂದೆ ನಮ್ಗೆ ಹೇಳಿ ನಾವು ಏನಕ್ಕೆ ಇದು ಕೈ ಜೋಡಿಸ್ತೀವಿ ಅಂದರೆ, ನೇರ ನಮ್ಮ ರಾಜ್ಯದ ಜನತೆಯಿಂದ ಇವರು ದುಡ್ಡನ್ನು ಕದೀತಾ ಇರುವಂಥದ್ದು. ಲಿಟ್ರಲಿ ಇದು ಕದೀತಾ ಇರುವಂಥದ್ದು. ಅಪ್ ಫ್ರಂಟ್ 1 ಮೀಟ್ರಿಗೆ ನಿಮಗೆ ಗೊತ್ತಿರಲಿ 18,000 ಮೀಟ್ರ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದಾರೆ. 18,000 ಮೀಟ್ರ್ 1 ಮೀಟ್ರಿಗೆ 10,000 ರೂಪಾಯಿ ತಗೊಂಡಿದ್ದಾರೆ. 1 ತಿಂಗಳಿಗೆ ಮತ್ತೆ ನೀವು 150 ರೂಪಾಯಿ ಚಾರ್ಜ್ ಕಟ್ಟಬೇಕು. ಒಂದು ದಿವಸದ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ. ಅವರ ಬೇಡಿಕೆಗಳೇ ಮತ್ತು ಅವರ ಧರಣಿಗೆ ನಮ್ಮ ಸಂಪೂರ್ಣವಾದಂಥ ಬೆಂಬಲವಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಕನ್ನಡ ಅನುದಾನ ರಹಿತ ಶಾಲೆಗಳ ಒಕ್ಕೂಟದ ಸದಸ್ಯರುಗಳನ್ನು ತಮ್ಮ ಅಧ್ಯಕ್ಷತೆಯಲ್ಲಿ ವಿಧಾನಸೌಧಕ್ಕೆ ಕರೆಸಿ ಸಮಸ್ಯೆಗಳನ್ನು ವಿಮರ್ಶೆಯನ್ನು ಮಾಡಬೇಕು, ಆಲಿಸಬೇಕು. ಎಲ್ಲ ಬೇಡಿಕೆಗಳು ನಿಜವಾಗಿಯೂ ನ್ಯಾಯಯುತವಾಗಿದ್ದಾವೆ. ತಕ್ಷಣವಾಗಿ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಮಾಡಿ ಮತ್ತು ತತ್ಕ್ಷಣವಾಗಿ ಕಾರ್ಯರೂಪಕ್ಕೆ ಬರುವಂಥ ರೀತಿಯಲ್ಲಿ ನಿಮ್ಮ ಸರ್ಕಾರಕ್ಕೆ ನೀತಿ ನಿಯಮಗಳನ್ನು ರೂಪಿಸಿ ಸಹಾಯ ಮಾಡಬೇಕು. ಅಂದಾಗ ಮಾತ್ರ ನೀವು ಕರ್ನಾಟಕದ ಮುಖ್ಯಮಂತ್ರಿ, ನೀವು ಕನ್ನಡದ ಪ್ರೇಮಿಗಳೇ ಆಗಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ಈ ಕನ್ನಡದ ಅನುದಾನ ರಹಿತ ಶಾಲೆಗಳ ಬೇಡಿಕೆಗಳನ್ನು ನೀವು ಆಲಿಸಲಿಲ್ಲ, ನಿರ್ಲಕ್ಷ್ಯವನ್ನು ಮಾಡಿದಾಗ, ಸ್ಪಂದನೆಯನ್ನು ಮಾಡಲಾರ್ದಾಗ ನೀವು ನಿಜವಾಗಿಯೂ ಕನ್ನಡದ ದ್ರೋಹಿಗಳು, ಕನ್ನಡ ಮಾಧ್ಯಮದ ಶಾಲೆಗಳ ದ್ರೋಹಿಗಳು. ನೀವು ನಿಜವಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳೇ ಇಲ್ಲ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.